Namaskara students, welcome to the 49th session of Foundations of Microeconomics. ಇವತ್ತಿನ ಟಾಪಿಕ್ ಪ್ರೊಡಕ್ಷನ್ ಫಂಕ್ಷನ್. Let's understand how inputs are used to produce outputs step by step with real life examples and mathematical economics ಅಲ್ಲಿ how it is used ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಏನು? ಸಿಂಪಲ್ಲಾಗಿ ಹೇಳಬೇಕಾದ್ರೆ ಇಟ್ ಎಕ್ಸ್ಪ್ಲೇನ್ಸ್ ಹೌ ಫರ್ಮ್ಸ್ ಕನ್ವರ್ಟ್ ಇನ್ಪುಟ್ಸ್ ಲೈಕ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಇಂಟು ಔಟ್ಪುಟ್. ನಾವು ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ನಾವೊಂದು ಬೇಕರಿಯ ಎಕ್ಸಾಂಪಲ್ ತೊಗೊಂಡು ನೋಡೋದಾದರೆ, ಯು ನೀಡ್ ಫ್ಲೋರ್, ವರ್ಕರ್ಸ್, ಓವನ್ಸ್ ಎಟ್ಸೆಟ್ರಾ. ದೀಸ್ ಆರ್ ಆಲ್ ಇನ್ಪುಟ್ಸ್. ನಮ್ಮ ಹತ್ರ ವರ್ಕರ್ಸ್ ಇರಬೇಕು, ಓವನ್ ಇರಬೇಕು, ಬೇಕರಿ ಐಟಮ್ಸ್ ಇರಬೇಕು. ಇವುಗಳನ್ನೆಲ್ಲ ಬಳಸ್ಕೊಂಡು ಇವುಗಳನ್ನೆಲ್ಲ ಇನ್ಪುಟ್ಟಾಗಿ ಬಳಸ್ಕೊಂಡು ನಾವು ಫೈನಲಿ ಒಂದು ಬ್ರೆಡ್ ಅಥವಾ ಕೇಕನ್ನು ತಯಾರಿಸ್ತೀವಿ. ಈ ಬ್ರೆಡ್ ಅಥವಾ ಕೇಕ್ ಅನ್ನೋದು ಒಂದು ಔಟ್ಪುಟ್. ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಯೂಸ್ಫುಲ್ ಇನ್ ಕಾಸ್ಟ್ ಅನಾಲಿಸಿಸ್, ಪ್ರೈಸಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಸಿಷನ್ಸ್. ಸೊ ರಿಯಲ್ ಲೈಫಲ್ಲಿ ಫಾರ್ಮರ್ಸು ಲ್ಯಾಂಡು ಮತ್ತು ಸೀಡ್ಸನ್ನು ಯೂಸ್ ಮಾಡ್ಕೊಳ್ತಾರೆ. ಫ್ಯಾಕ್ಟ್ರಿ ಯೂಸಸ್ ಲೇಬರ್ ಆ್ಯಂಡ್ ಮೆಷಿನ್ಸ್. ಇವೆಲ್ಲ ಕೂಡ ಈ ಪ್ರೊಡಕ್ಷನ್ ಫಂಕ್ಷನ್ ಸ್ಟಡಿಯಲ್ಲಿ ಬರ್ತದೆ. ಈಗ ಫಾರ್ಮಲ್ ಡೆಫಿನೇಷನ್ ನೋಡೋಣ. ಕ್ಯೂ ಇಸ್ ದ ಫಂಕ್ಷನ್ ಆಫ್ ಎಲ್ ಆ್ಯಂಡ್ ಕೆ. ಇಲ್ಲಿ ಕ್ಯೂ ಅಂದರೆ ಔಟ್ಪುಟ್, ಎಲ್ ಅಂದರೆ ಲೇಬರ್, ಕೆ ಈಸ್ ಕ್ಯಾಪಿಟಲ್. ಇಟ್ ಶೋಸ್ ಹೌ ಇನ್ಪುಟ್ ಕ್ವಾಂಟಿಟೀಸ್ ಡಿಟರ್ಮೈನ್ಸ್ ಔಟ್ಪುಟ್ ಲೆವೆಲ್ಸ್. ನಾವು ಎಷ್ಟು ಇನ್ಪುಟ್ ಕೊಟ್ಟರೆ ಎಷ್ಟು ಔಟ್ಪುಟ್ ಬರ್ತದೆ ಅನ್ನೋದನ್ನು ಇದು ತೋರಿಸ್ತದೆ. ಸೊ ಇದರ ಪ್ರಕಾರ ಪ್ರೊಡಕ್ಷನ್ ಡಿಪೆಂಡ್ಸ್ ಆನ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಒಂದು ಫರ್ಮು ಹೇಗೆ ಕಾಂಬಿನೇಷನ್ ಯೂಸ್ ಮಾಡುತ್ತೆ, ಆಮೇಲೆ ಯಾವ ಲೆವೆಲ್ ಔಟ್ಪುಟ್ ಸಿಗುತ್ತೆ, ಅದನ್ನು ಈ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಇದರಲ್ಲಿ 2 ಮೇಜರ್ ಟೈಪ್ಸ್ ಇದೆ. ಮೊದಲನೇದು ಶಾರ್ಟ್ ರನ್. ಇಲ್ಲಿ ಅಟ್ಲೀಸ್ಟ್ 1 ಇನ್ಪುಟ್ ಈಸ್ ಫಿಕ್ಸ್ಡ್. ಇಲ್ಲಿ ಮಿನಿಮಮ್ 1 ಇನ್ಪುಟ್ಟು ಫಿಕ್ಸ್ಡ್ ಆಗಿರಬೇಕಂತ. ಅಂದರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡ್ತಾ ಹೋಗಲಿಕ್ಕಿಲ್ಲ. ಅದು ಫಿಕ್ಸ್ಡ್ ಅಥವಾ ಕಾನ್ಸ್ಟೆಂಟ್ ಆಗಿರ್ತದೆ. ಯೂಶ್ವಲಿ ಏನಾಗುತ್ತೆ, ಇಲ್ಲಿ ಶಾರ್ಟ್ ರನ್ನಲ್ಲಿ ಕ್ಯಾಪಿಟಲ್ ಈಸ್ ಫಿಕ್ಸ್ಡ್, ಲೇಬರ್ ವೇರಿಯೇಬಲ್ ಆಗಿರುತ್ತೆ. ಲೇಬರನ್ನು ನಾವು ಬದಲಾವಣೆ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ಬೇಕ್ರಿಯಲ್ಲಿ ನಾವೀಗೇನು ಆಲ್ರೆಡಿ ಒಂದು ಎಕ್ಸಾಂಪಲ್ ನೋಡಿದ್ವಿ, ಬೇಕ್ರಿ ಎಕ್ಸಾಂಪಲ್ಲು. ಬೇಕ್ರಿಯಲ್ಲಿ ಓವನ್ ಫಿಕ್ಸ್ಡ್ ಇರುತ್ತೆ, ಬಟ್ ವರ್ಕರ್ಸನ್ನು ಬೇರೆ ಬೇರೆ ಹೈರ್ ಮಾಡ್ಬೋದು. ಒಬ್ಬರನ್ನ ಹೈರ್ ಮಾಡ್ಬೋದು, ಇಬ್ಬರನ್ನ ಹೈರ್ ಮಾಡ್ಬೋದು. ಅದೇ ರೀತಿ ಏನು ಫ್ಲೋರ್ ತೊಗೊಳ್ತೇವೆ ನಾವು ಕೇಕ್ ಮಾಡಲಿಕ್ಕೆ, ಬ್ರೆಡ್ ಮಾಡಲಿಕ್ಕೆ ಹಿಟ್ಟನ್ನೇನು ತೊಗೊಳ್ತೇವೆ ಅದನ್ನು ಜಾಸ್ತಿ ಮಾಡ್ಬೋದು, ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು. ಹಾಗಂಥೇಳಿ ಓವನ್ಗಳನ್ನು 2-3 ಪರ್ಚೇಸ್ ಮಾಡ್ತಾ ಹೋಗೋದಿಲ್ಲ. ಒಂದೇ ಓವನಲ್ಲಿ ಬೇಕಾದಷ್ಟು ಪ್ರೊಡಕ್ಷನ್ ನಾವು ಮಾಡ್ಬೋದು. ಎರಡನೇದು ಲಾಂಗ್ ರನ್. ಇಲ್ಲಿ ಆಲ್ ಇನ್ಪುಟ್ಸ್ ಆರ್ ವೇರಿಯೇಬಲ್. ಎಲ್ಲ ಇನ್ಪುಟ್ಗಳು ಕೂಡ ಬದಲಾವಣೆ ಮಾಡ್ಬೋದಾಗುವಂಥದ್ದು. ಲೇಬರು ಬದಲಾವಣೆ ಮಾಡ್ಬೋದು, ಕ್ಯಾಪಿಟಲ್ನ ಕೂಡ ಬದಲಾವಣೆ ಮಾಡ್ಬೋದು. ಫರ್ಮ್ಸ್ ಕ್ಯಾನ್ ಚೇಂಜ್ ಬೋತ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಇದು ಶಾರ್ಟ್ ರನ್ನ ಹಾಗೆ. ಶಾರ್ಟ್ ರನ್ ನಾವೇನು ನೋಡ್ತಾ ಇದ್ವಿ ಅಂತಂದರೆ, ನಾವು ಲೇಬರನ್ನು ಚೇಂಜ್ ಮಾಡ್ತಾ ಬರ್ತೀವಿ, ಕ್ಯಾಪಿಟಲ್ ಫಿಕ್ಸ್ಡ್ ಇರ್ತದೆ. ಬಟ್ ಇಲ್ಲಿ ಲೇಬರ್, ಕ್ಯಾಪಿಟಲ್ ಎರಡನ್ನೂ ಕೂಡ ನಾವು ಬದಲಾವಣೆ ಮಾಡ್ತಾ ಹೋಗ್ಬೋದು. ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ವೇಳೆ ಡಿಮಾಂಡ್ ಜಾಸ್ತಿ ಆಯಿತು ಅಂತಂದರೆ ಬೇಕ್ರಿ ಕ್ಯಾನ್ ಬೈ ಮೋರ್ ಓವನ್ಸ್. ಇದು ತುಂಬ ಡಿಮಾಂಡ್ ಆಯಿತು ಅಂದರೆ ಎರಡನೇ ಓವನ್ನು, ಈಗ ಆಲ್ರೆಡಿ ಒಂದು ಓವನ್ ಇದೆ, ಎರಡನೇ ಓವನ್ನು, ಮೂರನೇ ಓವನನ್ನು ಬೈ ಮಾಡಬಹುದು.
ಅದೇ ರೀತಿ ಜಾಸ್ತಿ ವರ್ಕರ್ಸನ್ನು ಬೈ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಯಾಕೆ ಕ್ಲಿಯರ್ ಆಗಬೇಕು, ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ಶಾರ್ಟ್ ರನ್ನಲ್ಲಿ ತಗೊಳ್ಳೋ ನಿರ್ಧಾರ ಮತ್ತು ಲಾಂಗ್ ರನ್ನಲ್ಲಿ ತಗೊಳ್ಳೋ ನಿರ್ಧಾರ ಡಿಫ್ರೆಂಟ್ ಇರ್ತದೆ. ನೆಕ್ಸ್ಟ್, ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ಸ್. ಇದು ಶಾರ್ಟ್ ರನ್ ಅನಾಲಿಸಿಸ್ನ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲೆಟ್ಸ್ ಸೇ ಕ್ಯಾಪಿಟಲ್ ಫಿಕ್ಸ್ಡ್ ಇದೆ, ಯು ಕೀಪ್ ಆ್ಯಡಿಂಗ್ ಲೇಬರ್, ವರ್ಕರ್ಸನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೇವೆ. ಸೊ ಔಟ್ಪುಟ್ ಏನಾಗ್ತದೆ ಅನ್ನೋದನ್ನು ನೋಡಬೇಕು. ಸೊ ಇಲ್ಲಿ 3 ಸ್ಟೇಜಸ್ ಬರ್ತದೆ. ದೇರ್ ಆರ್ 3 ಸ್ಟೇಜಸ್. ಮೊದಲನೇದು ಇನ್ಕ್ರೀಸಿಂಗ್ ರಿಟರ್ನ್ಸ್, ಎರಡನೇದು ಡಿಮಿನಿಷಿಂಗ್ ರಿಟರ್ನ್ಸ್, ಮೂರನೇದು ನೆಗೆಟಿವ್ ರಿಟರ್ನ್ಸ್. ಸೊ ಇನ್ಕ್ರೀಸಿಂಗ್ ರಿಟರ್ನ್ಸ್ ನೋಡೋದಾದರೆ, ಫಸ್ಟ್ ಫ್ಯೂ ವರ್ಕರ್ಸ್ ಇನ್ಕ್ರೀಸ್ ಔಟ್ಪುಟ್ ರ್ಯಾಪಿಡ್ಲಿ. ಡಿಮಿನಿಷಿಂಗ್ ರಿಟರ್ನ್ಸ್, ಮೋರ್ ವರ್ಕರ್ಸ್ ಆ್ಯಡ್ ಲೆಸ್ ಆ್ಯಂಡ್ ಲೆಸ್ ಎಕ್ಸ್ಟ್ರಾ ಔಟ್ಪುಟ್. ನಾವು ಜಾಸ್ತಿ ಜನರನ್ನು ಕೆಲಸಕ್ಕೆ ತೊಗೊಳ್ತಾ ಹೋದ ಹಾಗೆ ಅದರಿಂದ ಸಿಗುವ ಉಪಯೋಗ ಸ್ವಲ್ಪ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಪ್ರಾರಂಭದಲ್ಲಿ ವರ್ಕರ್ಸನ್ನು ಜಾಸ್ತಿ ಮಾಡ್ತಾ ಹೋದ ಹಾಗೆ ಅದರಿಂದ ಸಿಗುವ ಉಪಯೋಗ ಜಾಸ್ತಿ. ಆಮೇಲೆ ಎಕ್ಸ್ಟ್ರಾ ವರ್ಕರ್ಸನ್ನು ಆ್ಯಡ್ ಮಾಡಿದಾಗ ಉಪಯೋಗ ಸಿಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್, ನೆಗೆಟಿವ್ ರಿಟರ್ನ್ಸ್. ತುಂಬ ಜನ ವರ್ಕರ್ಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಈಗ ಟೂ ಮೆನಿ ವರ್ಕರ್ಸ್, ಔಟ್ಪುಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮೂರನ್ನು ಒಂದು ಸಲ ಪುನಃ ಅನಲೈಸ್ ಮಾಡೋದಾಗಿದ್ದರೆ, ಪ್ರಾರಂಭದಲ್ಲಿ ಇನ್ಕ್ರೀಸ್ ರಿಟರ್ನ್ಸ್, ನಾವು ಫಸ್ಟ್ ಕೆಲವು ವರ್ಕರ್ಸನ್ನು ಜಾಸ್ತಿ ಮಾಡ್ತಾ ಹೋದಾಗ ಅದರಿಂದ ಔಟ್ಪುಟ್ ಸಿಗೋದು ತುಂಬ ಜಾಸ್ತಿ, ರ್ಯಾಪಿಡ್ ಇನ್ಕ್ರೀಸ್ ಇನ್ ಔಟ್ಪುಟ್ ಆಗುತ್ತೆ. ಬಟ್ ಅದರ ನಂತರ ಆಲ್ರೆಡಿ ರ್ಯಾಪಿಡ್ ಇನ್ಕ್ರೀಸ್ ಆಗಿದೆ ಮತ್ತು ಜಾಸ್ತಿ ವರ್ಕರ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಜಾಸ್ತಿ ಔಟ್ಪುಟ್ ಬರುತ್ತೆ ಅಂತ ಹೇಳಿ ನಾವು ಇನ್ನೊಂದಷ್ಟು ವರ್ಕರ್ಸನ್ನು ಆ್ಯಡ್ ಮಾಡಿದ್ರೆ ಆಗ ಅದರಿಂದ ಸಿಗುವ ಔಟ್ಪುಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಔಟ್ಪುಟ್ ಜಾಸ್ತಿ ಆಗೋದಿಲ್ಲ ಅಂತಲ್ಲ, ಜಾಸ್ತಿ ಆಗುತ್ತೆ, ಆದರೆ ಎಕ್ಸ್ಟ್ರಾ ಔಟ್ಪುಟ್ಟು ಲೆಸ್ ಇರುತ್ತೆ. ನೆಕ್ಸ್ಟ್, ನೆಗೆಟಿವ್ ರಿಟರ್ನ್ಸ್. ಇನ್ನೂ ಕೂಡ ನಾವು ಜಾಸ್ತಿ ವರ್ಕರ್ಸನ್ನು, ಆಲ್ರೆಡಿ ನಮಗೆ ಸಿಗುವ ಕಡಿಮೆ ಆಗ್ತಾ ಇದೆ ರಿಟರ್ನ್ಸು, ಇನ್ನೂ ಜಾಸ್ತಿ ವರ್ಕರ್ಸನ್ನು ಆ್ಯಡ್ ಮಾಡಿದಾಗ ಔಟ್ಪುಟ್ ಇನ್ನೂ ತುಂಬ ಕಡಿಮೆ ಆಗುತ್ತೆ. ಒಂದು ಸಣ್ಣ ಕಿಚನ್ನ ಎಕ್ಸಾಂಪಲ್ ತಗೊಳ್ಳೋದಾದರೆ, 2 people ವರ್ಕ್ ಫಾಸ್ಟ್, ಆ್ಯಡ್ 4 more, ಇನ್ನೊಂದು 4 ಜನನ ಆ್ಯಡ್ ಮಾಡಿದ್ರೆ ದೇ ಗೆಟ್ ಇನ್ ಈಚ್ ಅದರ್ಸ್ ವೇ. ಅವರು ಇವ್ರಿಗೆ ತೊಂದರೆ, ಇವರು ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಎಕ್ಸ್ಪ್ಲೇನ್ಸ್ ಹೌ ಔಟ್ಪುಟ್ ರೆಸ್ಪಾನ್ಸ್ ಟು ಒನ್ ಇನ್ಪುಟ್ ಬೀಯಿಂಗ್ ವೇರಿಡ್. ಒಂದು ಇನ್ಪುಟನ್ನು ನಾವು ಬದಲಾವಣೆ ಮಾಡ್ತಾ ಹೋದ ಹಾಗೆ ಏನಾಗುತ್ತೆ ಅನ್ನೋದನ್ನು ತೋರಿಸುತ್ತದೆ. ನೆಕ್ಸ್ಟು ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಮತ್ತು ಎವರೇಜ್ ಪ್ರಾಡಕ್ಟ್ ನೋಡೋದಾದರೆ, ಮೊದಲನೇದು ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಅಂದರೆ ಒಟ್ಟು ಔಟ್ಪುಟ್, ಒಟ್ಟು ಎಷ್ಟು ಒಂದು ಉತ್ಪನ್ನ ಆಗಿದೆ, ಎಷ್ಟು ಉತ್ಪಾದನೆ ಆಗಿದೆ, ಅದನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತ ಕರಿತೇವೆ. ನೆಕ್ಸ್ಟ್, ಮಾರ್ಜಿನಲ್ ಪ್ರಾಡಕ್ಟ್. ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ದಿ ಎಕ್ಸ್ಟ್ರಾ ಔಟ್ಪುಟ್ ಫ್ರಮ್ ಎಕ್ಸ್ಟ್ರಾ ವರ್ಕರ್. ನಾವು ಎಕ್ಸ್ಟ್ರಾ ಲೇಬರನ್ನು ತೊಗೊಂಡಾಗ ನಮಗೆ ಎಕ್ಸ್ಟ್ರಾ ಎಷ್ಟು ಔಟ್ಪುಟ್ ಬರುತ್ತೆ ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಸೊ ಆಲ್ರೆಡಿ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಆಲ್ರೆಡಿ ನಮ್ಮಲ್ಲಿ ಒಂದು 10 ಜನ ವರ್ಕರ್ಸ್ ಇದ್ದಾರೆ ಅಂತಂದರೆ ಅದರಿಂದ ಎಷ್ಟು ಔಟ್ಪುಟ್ ಬರುತ್ತೆ ಅಂತ ನೋಡಬೇಕು. ಅದರ ನಂತರ ನಾವು 11ನೇ ವರ್ಕರನ್ನು ಆ್ಯಡ್ ಮಾಡಿದಾಗ ಈ 11ನೇ ವರ್ಕರ್ನ ಆ್ಯಡ್ ಮಾಡಿದ ನಂತರ ನಮಗೆ ಎಷ್ಟು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಔಟ್ಪುಟ್ಟು, ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನಾವೀಗ 10 ವರ್ಕರ್ಸನ್ನು ಇಟ್ಕೊಂಡಿದ್ದೇವೆ. ಈ 10 ವರ್ಕರ್ಸು ನಮಗೆ 200 ಯೂನಿಟ್ ಆಫ್ ಔಟ್ಪುಟನ್ನು ಕೊಡ್ತಾರೆ. ಈ 10 ವರ್ಕರ್ಸನ್ನು ಬಳಕೊಂಡಿರೋದು ನಮಗೆ ಟೋಟಲ್ ಸಿಗುವಂಥದ್ದು 200 ಯೂನಿಟ್ಸ್ ಆಫ್ ಔಟ್ಪುಟ್. ಈಗ ಈ 10 ಇದ್ದದನ್ನು ನಾವು 11 ಮಾಡಿದ್ರೆ, ಈಗ 11 ವರ್ಕರ್ಸ್ ಆದರು. ಈ 11 ವರ್ಕರ್ಸು ಟೋಟಲ್ ನಾವು ನೋಡಿದಾಗ 225 ಆಯಿತು ಅನ್ನೋದನ್ನು ನೋಡೋಣ. 225 ಆಯಿತು ಅಂತಾದರೆ ಈ 11th ವರ್ಕರ್ಸಿಂದ ನಮಗೆ ಆ್ಯಡ್ ಆಗಿರುವಂಥದ್ದು 25 ಯೂನಿಟ್. ಸೊ ದ್ಯಾಟ್ ಮೀನ್ಸ್ ಮಾರ್ಜಿನಲ್ ಪ್ರಾಡಕ್ಟು
25 ಆಯಿತು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಲೇಬರನ್ನು ನಾವು ಆ್ಯಡ್ ಮಾಡಿದಾಗ ಇದರಿಂದ ನಮ್ಮ ಟೋಟಲ್ ಪ್ರೊಡಕ್ಷನ್ಗೆ ಎಷ್ಟು ಆ್ಯಡ್ ಆಗುತ್ತೆ ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ನೆಕ್ಸ್ಟ್ ಎವರೇಜ್ ಪ್ರಾಡಕ್ಟ್. ಸೊ ಎವರೇಜ್ ಪ್ರಾಡಕ್ಟ್ ಈಸ್ ಔಟ್ಪುಟ್ ಪರ್ ವರ್ಕರ್. ಒಬ್ಬ ವರ್ಕರು ಎಷ್ಟು ಉತ್ಪಾದನೆ ಮಾಡ್ತದೆ ಅನ್ನೋದನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಆಲ್ರೆಡಿ ನೋಡಿದ್ದು ತೊಗೊಳ್ಳೋದಾದರೆ 10 ವರ್ಕರು 200 ಯೂನಿಟ್ ಪ್ರೊಡಕ್ಷನ್ ಆಯಿತು ಅಂತಂದರೆ ನಾವಿಲ್ಲಿ ಎವರೇಜ್ ತೊಗೊಳ್ಳುವಾಗ 200 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 20 ಸಿಗುತ್ತೆ. ಸೊ ದ್ಯಾಟ್ ಮೀನ್ಸ್ ಇಲ್ಲಿ 20 ಅನ್ನೋದು ಎವರೇಜ್ ಪ್ರಾಡಕ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಗ್ರಾಫಲ್ಲಿ ನೋಡೋದಾದರೆ ಟೋಟಲ್ ಪ್ರಾಡಕ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ಡೌನ್ ಆಗ್ತಾ ಬರುತ್ತೆ. ಮಾರ್ಜಿನಲ್ ಪ್ರಾಡಕ್ಟು, ಇದು ನೀವು ಟೋಟಲ್ ಪ್ರಾಡಕ್ಟ್ ಅಂತ ತೊಗೊಂಡ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಇಲ್ಲಿ 0 ಆಗಿ ಮತ್ತೆ ನೆಗೆಟಿವ್ಗೆ ಹೋಗೋದು ಶುರುವಾಗುತ್ತೆ. ಎವರೇಜ್ ಪ್ರಾಡಕ್ಟು ಮಾರ್ಜಿನಲ್ ಪ್ರಾಡಕ್ಟ್ ಅಷ್ಟೇ ಇರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ, ಬಟ್ 0 ಆಗಲ್ಲ ಯಾವತ್ತಿಗೂ. ಸೊ ಇದು ಟೋಟಲ್ ಪ್ರಾಡಕ್ಟು, ಇದು ಮಾರ್ಜಿನಲ್ ಪ್ರಾಡಕ್ಟು, ಇದು ಎವರೇಜ್ ಪ್ರಾಡಕ್ಟ್. ನಾವು ಇದಕ್ಕೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಮತ್ತು ಅಪ್ಲಿಕೇಶನ್ ನೋಡೋದಾದರೆ, ಒಂದು ಟೈಲರಿಂಗ್ ಶಾಪನ್ನು ತೊಗೊಂಡು, ಸೊ 2 ಟೈಲರ್ಸ್ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಇಫ್ ದೇರ್ ಆರ್ 2 ಟೈಲರ್ಸ್, ದೇ ವಿಲ್ ಪ್ರೊಡ್ಯೂಸ್ 20 shirts per day. If there are 4 tailors, they will produce 45 shirts per day. If there are 6 tailors, they will produce 50 shirts per day. ಸೊ ಇದನ್ನೇ ನಾವು ಬ್ರೇಕ್ ಡೌನ್ ಮಾಡೋದಾದರೆ 2 ಟೈಲರ್ಸ್ ಇದ್ದಾಗ 20 shirts, 4 ಟೈಲರ್ಸ್ ಇದ್ದಾಗ 45. ಇಲ್ಲಿ ನೋಡಿ, ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿರುವ 2 ಟೈಲರ್ಸಿಂದಾಗಿ ನಮಗೆ 25 ಶರ್ಟ್ಸ್ ಉತ್ಪಾದನೆ ಆಗಿದೆ. ದ್ಯಾಟ್ ಮೀನ್ಸ್ ನಾವು ಟೈಲರ್ಸ್ಗಳ ಸಂಖ್ಯೆಯನ್ನು ಆ್ಯಡ್ ಮಾಡಿರೋದ್ರಿಂದ ನಮಗೆ ಲಾಭ ಆಗಿದೆ. ಸೊ ಮೊದಲನೇ 2 ಟೈಲರು ಕೇವಲ 20 ಶರ್ಟ್ಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ತದನಂತರದ 2 ಟೈಲರ್ಸು 25 ಶರ್ಟ್ಸನ್ನು ಉತ್ಪಾದನೆ ಮಾಡಿದ್ದಾರೆ. ದ್ಯಾಟ್ ಮೀನ್ಸ್ ಇನ್ಕ್ರೀಸಿಂಗ್ ರಿಟರ್ನ್ಸನ್ನು ನೋಡ್ಬೋದು ನಾವು ನೆಕ್ಸ್ಟ್ ಇನ್ನೂ 2 ಟೈಲರ್ಸನ್ನು ಆ್ಯಡ್ ಮಾಡಿದಾಗ ಟೋಟಲ್ 50 ಶರ್ಟ್ಸ್ ಉತ್ಪಾದನೆ ಆಯಿತು ಅಂತಂದರೆ ಇಲ್ಲಿ ನಾವು ಡಿಮಿನಿಷಿಂಗ್ ರಿಟರ್ನ್ಸನ್ನು ನೋಡ್ಬೋದು. ಎಕ್ಸ್ಟ್ರಾ ಕೊನೆಗೆ ನಾವು ಆ್ಯಡ್ ಮಾಡಿರುವ 2 ಟೈಲರ್ಸ್ ಏನಿದ್ದಾರೆ ಅವ್ರು ಕೇವಲ 5 ಶರ್ಟ್ಸನ್ನು ಮಾತ್ರ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಅಂದರೆ ಒಂದು ಹಂತದವರೆಗೆ ನಾವು ನಂಬರ್ ಆಫ್ ಲೇಬರ್ಸನ್ನು ಅಥವಾ ಇನ್ಪುಟ್ಟನ್ನು ನಾವು ಹೆಚ್ಚು ಮಾಡ್ತಾ ಹೋದ ಹಾಗ ನಮ್ಗೆ ಲಾಭ ಆಗ್ತದೆ. ಆದರೆ ಅದರ ನಂತರ ಬಿಯಾಂಡ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಲೇಬರ್ಸನ್ನು ಅಥವಾ ಇನ್ಪುಟ್ಟನ್ನು ಹೆಚ್ಚು ಮಾಡ್ತಾ ಹೋಗೋದ್ರಿಂದ ಲಾಭದ ಬದಲಿಗೆ ನಮಗೆ ನಷ್ಟ ಆಗ್ತದೆ ಅನ್ನೋದನ್ನು ಈ ಥಿಯರಿ ತೋರಿಸ್ತದೆ. ನೆಕ್ಸ್ಟ್ ಇನ್ನೊಂದು ನಾವು ಎಕ್ಸಾಂಪಲ್ ನೋಡೋದಾದರೆ, ಒಂದು ಫುಡ್ ಟ್ರಕ್ಕಿನ ಎಕ್ಸಾಂಪಲ್ ನೋಡೋಣ. ಒಂದು ಕುಕ್ಕು, ಒಂದು ಸರ್ವರ್ ಇದ್ದಾರೆ. ಒಂದು ಫುಡ್ ಟ್ರಕ್ಕಲ್ಲಿ ಒಂದು ಕುಕ್ಕು, ಒಂದು ಸರ್ವರ್ ಇದ್ದಾಗ 30 plates ಪರ್ ಡೇ ಅವರು ಫುಡ್ಡನ್ನು ಉತ್ಪಾದನೆ ಮಾಡ್ತಾರೆ. ಈಗ ನಾವು ಒಂದು ಕುಕ್ಕಿನ ಬದಲಿಗೆ 3 ಕುಕ್ಕನ್ನು ಇಟ್ಕೊಂಡಾಗ ನಮಗೆ 40 ಪ್ಲೇಟ್ ಉತ್ಪಾದನೆ ಆಗ್ತದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಎಕ್ಸ್ಟ್ರಾ 2 ಕುಕ್ಗಳನ್ನು ನಾವು ಅಡುಗೆಯವ್ರನ್ನ ಇಟ್ಕೊಳ್ಳೋದ್ರಿಂದಾಗಿ ನಮಗೇನು ಲಾಭ ಇಲ್ಲ, ಇದು ಅವ್ರಿಗೆ ನಷ್ಟವೇ ಹೊರತು ಲಾಭ ಇಲ್ಲ ಅಂತ ತೋರಿಸ್ತದೆ ನಮಗೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಹೌ ಇನ್ಪುಟ್ಸ್ ಎಫೆಕ್ಟ್ ಔಟ್ಪುಟ್ಸ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಅವಾಯ್ಡಿಂಗ್ ಓವರ್ ಸ್ಟಾಫಿಂಗ್ ಆರ್ ಅಂಡರ್ ಪ್ರೊಡಕ್ಷನ್ ಅಂತ. ನಾವು ಜಾಸ್ತಿ ಜನರನ್ನು ಇಟ್ಕೊಳ್ಳೋದನ್ನು ತಪ್ಪಿಸ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಯಾವುದೇ ಒಬ್ಬ ಉತ್ಪಾದಕ ಇದನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಅನಗತ್ಯ ಓವರ್ ಸ್ಟಾಫ್ ಇಟ್ಕೊಳ್ಳೋದು ಅಥವಾ ಅಂಡರ್ ಪ್ರೊಡಕ್ಷನ್ ಆಗೋದು ತಪ್ತದೆ ಅಂತ. ಸೊ ಈ ಪ್ರೊಡಕ್ಷನ್ ಫಂಕ್ಷನ್ನ ಇಂಪಾರ್ಟೆನ್ಸ್ ಏನಂದರೆ, ಇಟ್ ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್. ನಮಗೆ ಕಾಸ್ಟ್ ಕಂಟ್ರೋಲಿಗೆ ಹೆಲ್ಪ್ ಆಗುತ್ತೆ. ಡಿಸೈಡ್ಸ್ ಹೌ ಮಚ್ ಇನ್ಪುಟ್ ಟು ಯೂಸ್ ಆ್ಯಂಡ್ ಆಲ್ಸೋ ಯೂಸ್ಡ್ ಫಾರ್ ಎಕ್ಸ್ಪಾನ್ಷನ್ ಪ್ಲ್ಯಾನಿಂಗ್. ನಾವು ಯಾವುದಾದ್ರೂ ಆಲ್ರೆಡಿ ಇರುವ ಕಂಪನಿಯನ್ನು ಎಕ್ಸ್ಪಾನ್ಷನ್ ಮಾಡೋ ಪ್ಲ್ಯಾನ್ ಇದ್ದರೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬೇಸಿಸ್ ಫಾರ್ ಮಾರ್ಜಿನಲ್ ಅನಾಲಿಸಿಸ್ ಗಿವ್ಸ್ ಇನ್ಸೈಟ್ಸ್ ಇಂಟು ಎಫಿಷಿಯನ್ಸಿ. ಇಂಡಸ್ಟ್ರೀಸ್ ಯೂಸ್ ದಿಸ್ ಫಂಕ್ಷನ್ ಫಾರ್ ಫೋರ್ಕಾಸ್ಟಿಂಗ್
ಪ್ರೈಸಿಂಗ್ ಆ್ಯಂಡ್ ಸೆಟ್ಟಿಂಗ್ ಔಟ್ಪುಟ್ ಟಾರ್ಗೆಟ್ಸ್. ಸೊ ಯಾವುದೇ ಇಂಡಸ್ಟ್ರಿಗಳು ಮುಂದೆ ಏನಾಗಬಹುದು, ಮುಂದೆ ನಾವು ಏನು ಮಾಡಬೇಕು, ಯಾವ ರೀತಿ ಲಾಭ ಆಗ್ಬೋದು ಅಥವಾ ಯಾವ ರೀತಿ ಪ್ರೊಡಕ್ಷನ್ ಮಾಡ್ಬೋದು ಅಂತ, ಅಥವಾ ಯಾವ ರೀತಿಯ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅನ್ನೋದನ್ನು ಅವರಿಗೆ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ರೀಕ್ಯಾಪ್ ಮಾಡೋದಾದರೆ, ಪ್ರೊಡಕ್ಷನ್ ಫಂಕ್ಷನ್ ಶೋಸ್ ಇನ್ಪುಟ್ ಔಟ್ಪುಟ್ ರಿಲೇಷನ್ಶಿಪ್. ಶಾರ್ಟ್ ರನ್ನಲ್ಲಿ ಒಂದು ಫಿಕ್ಸ್ಡ್ ಇನ್ಪುಟ್ ಇರುತ್ತೆ, ಲಾಂಗ್ ರನ್ನಲ್ಲಿ ಆಲ್ ಇನ್ಪುಟ್ಸ್ ಆರ್ ವೇರಿಯೇಬಲ್ ಆಗಿರುತ್ತೆ. ಇದರಲ್ಲಿ ನಾವು ಮೊದಲನೇ ಥಿಯರಿ, ಆ್ಯಕ್ಚುಲಿ ಇದರಲ್ಲಿ ಎರಡು ಥಿಯರಿ ಇದೆ. ಒಂದು ಶಾರ್ಟ್ ರನ್ನ ಥಿಯರಿ, ಇನ್ನೊಂದು ಲಾಂಗ್ ರನ್ನ ಥಿಯರಿ. ಶಾರ್ಟ್ ರನ್ನಲ್ಲಿ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ಸ್, ಔಟ್ಪುಟ್ ಬಿಹೇವಿಯರ್ ವಿತ್ ವೇರಿಯಿಂಗ್ ಒನ್ ಇನ್ಪುಟ್. ಒಂದು ಇನ್ಪುಟನ್ನು ಬದಲಾವಣೆ ಮಾಡಿದಾಗ ಸೊ ಯಾವ ರೀತಿಯಲ್ಲಿ ಔಟ್ಪುಟ್ ಬಿಹೇವಿಯರ್ ತೋರಿಸುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇದರಲ್ಲಿ ಟೋಟಲ್ ಪ್ರಾಡಕ್ಟು, ಮಾರ್ಜಿನಲ್ ಪ್ರಾಡಕ್ಟು, ಎವರೇಜ್ ಪ್ರಾಡಕ್ಟನ್ನು ನೋಡಿದ್ವಿ. ಸೊ ಇವು ಮೂರು ಕಾನ್ಸೆಪ್ಟ್ಗಳು ಟಿ ಪಿ, ಎಮ್ ಪಿ ಮತ್ತು ಎ ಪಿ, ದೇ ಆರ್ ವೆರಿ ಇಂಪಾರ್ಟೆಂಟ್ ಪ್ರೊಡಕ್ಟಿವಿಟಿ ಮೆಷರ್ಸು. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಇದು ಪಾರ್ಟ್ 1 ನೋಡಿದ್ವಿ, ಪ್ರೊಡಕ್ಷನ್ ಫಂಕ್ಷನ್ನ ಪಾರ್ಟ್ 1 ನೋಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಪಾರ್ಟ್ 2, ಇದರಲ್ಲಿ ರಿಟರ್ನ್ಸ್ ಟು ಸ್ಕೇಲ್, ದಟ್ ಈಸ್ ಲಾಂಗ್ ರನ್ನಲ್ಲಿ ಹೇಗೆ ಪ್ರೊಡಕ್ಷನ್ ಫಂಕ್ಷನ್ ಬಿಹೇವ್ ಮಾಡುತ್ತೆ ಅನ್ನೋದು ನೋಡಲಿಕ್ಕೆ ರಿಟರ್ನ್ಸ್ ಟು ಸ್ಕೇಲ್ ಆ್ಯಂಡ್ ಐಸೋಕಾಂಟ್ಸ್ ಇನ್ ಪ್ರೊಡಕ್ಷನ್, ಐಸೋಕಾಂಟ್ಗಳನ್ನು ನೋಡೋಣ. ಥ್ಯಾಂಕ್ ಯು.